ಗೌರಿ ಲಂಕೇಶ್ ಮೌಢ್ಯತೆಯ ವಿರುದ್ಧವಾಗಿ ಧೈರ್ಯದಿಂದ ದಿಟ್ಟತನದಿಂದ ಹೋರಾಟವನ್ನು ಮಾಡುತ್ತಿದ್ದಂತಹ ಧೀರ ಮಹಿಳೆ. ಅದರಲ್ಲೂ ಸನಾತನ ಧರ್ಮದ ಮೇಲೆ ತುಂಬ ಕಾಳಜಿಯನ್ನು ಹೊಂದಿದಂಥವರು. ಏತಕ್ಕಾಗಿ ಅಂದರೆ ಸನಾತನ ಧರ್ಮದ ಬಗ್ಗೆ ಬಿಟ್ಟರೆ ಬೇರೆ ಯಾವುದರ ಬಗ್ಗೆನೂ ಅವರು ಮಾತನಾಡ್ತಾ ಇರಲಿಲ್ಲ. ಮೌಢ್ಯತೆಯ ವಿರುದ್ಧವಾಗಿ ಹೋರಾಟವನ್ನು ನಡೆಸುತ್ತಾ ಅಂತಿಮವಾಗಿ ವೀರ ಮರಣವನ್ನು ಹೊಂದಿದಂಥವರು. ಅವರು ಮರಣವನ್ನು ಹೊಂದಿದ ನಂತರ ಅವರ ಅನುಯಾಯಿಗಳು ಏನು ಮಾಡಿದ್ರು? ಗೌರಿ ಲಂಕೇಶ್ ಅವರು ಶಿವೈಕ್ಯರಾದ ನಂತರ ಗೌರಿಯವರಿಗೆ ಒಂದು ಗೋರಿಯನ್ನು ಕಟ್ಟಿ ಅದರ ಮೇಲೆ ಶಿವಲಿಂಗದ ಚಿತ್ರವನ್ನು ಕೆತ್ತಿಸಿ ಗೌರಿ ಲಂಕೇಶ್ ಅವರ ಒಂದು ಭಾವಚಿತ್ರವನ್ನು ಗೋರಿಯ ಮುಂದೆ ಇಟ್ಟು ಆ ಫೋಟೋಗೆ ಹೂವಿನ ಹಾರವನ್ನು ಹಾಕಿ ಫೋಟೋ ಮುಂದೆ ಹೂವು, ಹಣ್ಣು, ಬಾಳೆಹಣ್ಣು, ತೆಂಗಿನಕಾಯಿಯನ್ನು ಇಟ್ಟು ಬಾಳೆಹಣ್ಣಿನ ತೊಟ್ಟನ್ನು ಮುರಿದು ತೆಂಗಿನಕಾಯಿಯನ್ನು ಒಡೆದು ದೀಪವನ್ನು ಬೆಳಗಿಸಿ ಗಂಧದ ಕಡ್ಡಿಯಿಂದ ಪೂಜೆಯನ್ನು ಮಾಡಿ ಅಂತಿಮವಾಗಿ ಆ ಸಮಾಧಿಯ ಸುತ್ತಲೂ 3 ಸುತ್ತುಗಳನ್ನು ಸುತ್ತಿದ್ರು. ಆ ವಿಡಿಯೋಗಳನ್ನು ನೋಡಿದಂತಹ ನಾನು ಅಂದ್ಕೊಂಡೆ, ಬಿಡಪ್ಪ ಅದೆಲ್ಲ ಅವರ ನಂಬಿಕೆಗಳಿರ್ಬೋದು, ನಾನು ಇಷ್ಟು ದಿನ ಅವನ್ನೆಲ್ಲ ಮೂಢನಂಬಿಕೆಗಳು ಅಂತ ತಿಳ್ಕೊಂಡೆ. ನಾನು ಏತಕ್ಕಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಗೌರಿ ಲಂಕೇಶ್ ಅವರು ಯಾವುದರ ವಿರುದ್ಧವಾಗಿ ಹೋರಾಟಗಳನ್ನು ಮಾಡ್ತಾಯಿದ್ರೋ ಅವರ ಅನುಯಾಯಿಗಳು ಅದನ್ನೇ ಅನುಸರಿಸೋದಕ್ಕೆ ಪ್ರಾರಂಭವನ್ನು ಮಾಡಿಬಿಟ್ರು. ನಿಮಗೆ ಸಂಶಯ ಇತ್ತು ಅಂತಂದರೆ ಯೂಟ್ಯೂಬ್ಗಳಲ್ಲಿ ಈಗಲೂ ಸಹ ತುಂಬ ವಿಡಿಯೋಗಳು ನಿಮ್ಗೆ ಸಿಗ್ತವೆ. ಸಿದ್ಧಾಂತ ಅಂತ ಬಂದಾಗ ಯಾವ ಸಿದ್ಧಾಂತವನ್ನು ಪಾಲಿಸ್ತಿರ್ತೀವಿ ಅದೇ ಸಿದ್ಧಾಂತವನ್ನು ಪಾಲಿಸಬೇಕು. ನಾಟಕದ ಸಿದ್ಧಾಂತವನ್ನು ನಾವು ಮಾಡೋದಕ್ಕೆ ಹೋಗ್ತು ಅಂದರೆ ಹಣಕ್ಕಾಗಿ ಅಥವಾ ಅಧಿಕಾರಕ್ಕಾಗಿ ಮಾಡುವ ಅಥವಾ ನಡೆಸುವ ಸಿದ್ಧಾಂತಗಳಾಗ್ಬಿಡ್ತವೆ. ನಾನು ಈ ವಿಚಾರವನ್ನು ಏತಕ್ಕಾಗಿ ಹೇಳ್ತಾ ಇದ್ದೀನಿ ಅಂದರೆ, ನಾನು ಕೆಲವೊಂದಷ್ಟು ಜನ ರಾಜಕಾರಣಿಗಳನ್ನು ನೋಡಿದ್ದೇನೆ. ಮುಂದೆ ಬಾಗಿಲಿನಿಂದ ಬರ್ತಾರೆ, ಮುಂದೆ ಬಾಗಿಲಿನಿಂದ ಬಂದು ದೇವರ ಬಗ್ಗೆ ದೇವಸ್ಥಾನಗಳ ಬಗ್ಗೆ ಕೆಟ್ಟದಾಗಿ ಹೇಳಿಕೆಗಳನ್ನು ನೀಡ್ತಾರೆ. ಹಿಂದೆ ಬಾಗಿಲಿನಿಂದ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಪಡೆದುಕೊಂಡು ಅಪ್ಪ ದೇವರೇ ನನಗೆ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಬರ್ತಾರೆ. ವೇದಿಕೆಗಳ ಮೇಲೆ ನಿಂತ್ಕೊಂಡು ಸನಾತನ ಧರ್ಮದ ಬಗ್ಗೆ ಕೆಟ್ಟದಾಗಿ ನಿಂದಿಸ್ತಾರೆ. ಹಿಂದೆ ಬಾಗಿಲಿನಿಂದ ಬ್ರಾಹ್ಮಣರನ್ನು ಒಳಗಡೆ ಕರೆಸ್ಕೊಂಡು ಮನೆ ಒಳಗಡೆ ಹೋಮ ಹವನಗಳನ್ನು ಮಾಡ್ತಾ ಇರ್ತಾರೆ. ನನ್ನ ಮಕ್ಕಳಿಗೆ ಒಳ್ಳೇದು ಮಾಡಪ್ಪ, ನನಗೆ ಒಳ್ಳೇದು ಮಾಡಪ್ಪ, ನನ್ನ ರಾಜಕೀಯ ಭವಿಷ್ಯ ಚೆನ್ನಾಗಿರಲಿ ಕಣಪ್ಪ ಅಂತ ಅಂದ್ಬಿಟ್ಟು ದೇವಸ್ಥಾನಗಳನ್ನೆಲ್ಲ ಸುತ್ತುವಂತಹ ರಾಜಕಾರಣಿಗಳನ್ನ ನಾನು ತುಂಬ ಜನ ನೋಡಿದ್ದೀನಿ. ಏತಕ್ಕಾಗಿ ಈ ರೀತಿಯಾಗಿ? ಕೇವಲ ಹಣಕ್ಕಾಗಿ ಅಥವಾ ಅಧಿಕಾರಕ್ಕಾಗಿ ಮಾತ್ರ ಈ ರೀತಿಯಾದಂತಹ ಸಿದ್ಧಾಂತಗಳ, ಅಂದರೆ ಸನಾತನ ಧರ್ಮವನ್ನು ಬೈಯುವಂತಹ ಸಿದ್ಧಾಂತಗಳಲ್ವಾ? ಇದ್ದರೆ ಇವ್ರ ರೀತಿಯಾಗಿ ಇದು ಬಿಡಿ. ಇಲ್ಲ ಅಂತಂದರೆ ನಾಟಕದ ಸಿದ್ಧಾಂತಗಳನ್ನು ಇಟ್ಕೊಂಡು ಹಣಕ್ಕಾಗಿ ಅಧಿಕಾರಕ್ಕಾಗಿ ಬದುಕೋಕೆ ಹೋಗಬೇಡಿ ಅಂತ